ಬಾಡೂಟ ತಿಂತಿದ್ದೀರಾ? ಹಾಗಾದರೆ ನಾನ್ ವೆಜ್ ತಿಂದಮೇಲೆ ಇವುಗಳನ್ನು ತಿನ್ನೋ ತಪ್ಪು ಮಾಡಬೇಡಿ. ಬಹುತೇಕ ನಾನ್ ವೆಜ್ ಪ್ರಿಯರ ಫೇವ್ರೇಟ್ ಫುಡ್ ಅಂದರೆ ಅದು ಚಿಕನ್, ಮಟನ್, ಫಿಶ್. ಆದರೆ ಮಾಂಸಾಹಾರಿ ಆಹಾರವನ್ನು ಸೇವಿಸುವಾಗ ಕೆಲವು ಆಹಾರಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳ ಮೇಲೆ ಪರಿಣಾಮ ಬೀರುತ್ತೆ. ಸಾಮಾನ್ಯವಾಗಿ ಮಾಂಸಾಹಾರ ಸೇವಿಸಿದ ನಂತರ ಕೆಲ ಪದಾರ್ಥಗಳನ್ನು ತಿನ್ನುವುದರಿಂದ ಹೊಟ್ಟೆ ಉಬ್ಬರ, ಅಜೀರ್ಣ, ಎದೆಯುರಿ ಮುಂತಾದ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಮಾಂಸಾಹಾರ ಸೇವಿಸಿದ ನಂತರ ಕೆಲ ಆಹಾರಗಳಿಂದ ದೂರವಿರುವುದು ಉತ್ತಮ. ಮೊದಲನೇದಾಗಿ ಡೈರಿ ಉತ್ಪನ್ನಗಳು. ಡೈರಿ ಉತ್ಪನ್ನಗಳ ಬಗ್ಗೆ ಮಾತನಾಡುವುದಾದರೆ, ಮೀನು ಅಥವಾ ಮಾಂಸಾಹಾರಿ ಆಹಾರವನ್ನು ಸೇವಿಸಿದ ತಕ್ಷಣ ಹಾಲು, ಮೊಸರು, ಲಸ್ಸಿ ಇತ್ಯಾದಿಗಳನ್ನು ಸೇವಿಸಬಾರದು ಅಂತ ಅನೇಕ ಮಂದಿ ಹೇಳುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಜೀರ್ಣಕ್ರಿಯೆಯಲ್ಲಿನ ವ್ಯತ್ಯಾಸ. ಮಾಂಸಾಹಾರಿ ಆಹಾರದಲ್ಲಿರುವ ಪ್ರೋಟೀನ್ಗಳನ್ನು ಜೀರ್ಣಿಸಿಕೊಳ್ಳಲು ಹೊಟ್ಟೆಯು ಹೆಚ್ಚು ಆಮ್ಲಗಳನ್ನು ಸ್ರವಿಸುತ್ತೆ. ಡೈರಿ ಉತ್ಪನ್ನಗಳನ್ನು ಜೀರ್ಣಿಸಿಕೊಳ್ಳಲು ವಿಭಿನ್ನ ಪ್ರಕ್ರಿಯೆಯ ಅಗತ್ಯವಿರುತ್ತೆ. ಎರಡನ್ನೂ ಒಂದೇ ಸಮಯದಲ್ಲಿ ಸೇವಿಸುವುದರಿಂದ ಕೆಲವರಲ್ಲಿ ಹೊಟ್ಟೆಯ ಸಮಸ್ಯೆ, ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣ ಸಮಸ್ಯೆ ಉಂಟಾಗಬಹುದು. ಎರಡನೇದಾಗಿ ಚಹಾ ಅಥವಾ ಕಾಫಿ. ನಾನ್ ವೆಜ್ ತಿಂದ ತಕ್ಷಣ ಚಹಾ ಅಥವಾ ಕಾಫಿ ಕುಡಿಯುವುದು ಒಳ್ಳೆಯದಲ್ಲ. ಚಹಾ ಮತ್ತು ಕಾಫಿಯಲ್ಲಿರುವ ಟ್ಯಾನಿನ್ಗಳು ದೇಹದ ಮಾಂಸದಲ್ಲಿರುವ ಕಬ್ಬಿಣವನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುವುದನ್ನು ತಡೆಗಟ್ಟಬಲ್ಲಬಹುದು. ಆದ್ದರಿಂದ ಮಾಂಸಾಹಾರಿ ಆಹಾರವನ್ನು ಸೇವಿಸಿದ ನಂತರ ಕನಿಷ್ಠ 1 ಅಥವಾ 2 ಗಂಟೆಗಳ ಅಂತರ ಬಿಟ್ಟು ಚಹಾ ಅಥವಾ ಕಾಫಿ ಕುಡಿಯುವುದು ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಇನ್ನು ಮೂರನೇದಾಗಿ ಸಿಹಿ ತಿಂಡಿಗಳು. ಅನೇಕ ಮಂದಿಗೆ ಊಟದ ನಂತರ ಸಿಹಿ ತಿಂಡಿಗಳನ್ನು ತಿನ್ನುವ ಅಭ್ಯಾಸ ಇರುತ್ತೆ. ಆದರೆ ಮಟನ್ ಮತ್ತು ಚಿಕನ್ನಂತಹ ಕ್ಯಾಲೋರಿ ಭರಿತ ಆಹಾರವನ್ನು ಸೇವಿಸಿದ ತಕ್ಷಣ ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ನಿಧಾನವಾಗಬಹುದು. ಮಾಂಸದಲ್ಲಿರುವ ಕೊಬ್ಬು ಮತ್ತು ಪ್ರೋಟೀನ್ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಈ ಸಮಯದಲ್ಲಿ ಸಕ್ಕರೆ ಅಧಿಕವಾಗಿರುವ ಸಿಹಿ ತಿಂಡಿಗಳನ್ನು ತಿನ್ನುವುದು ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆಯ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಪಿಷ್ಟಯುಕ್ತ ಆಹಾರಗಳು. ಆಲೂಗಡ್ಡೆ ಮತ್ತು ಸಿಹಿ ಗೆಣಸಿನಂತಹ ಪಿಷ್ಟಯುಕ್ತ ಆಹಾರಗಳನ್ನು ಹೆಚ್ಚಿನ ಕೊಬ್ಬಿನಂಶವಿರುವ ಮಾಂಸಾಹಾರಿ ಆಹಾರದೊಂದಿಗೆ ಸೇವಿಸದೇ ಇರುವುದು ಉತ್ತಮ. ಈ ಎರಡೂ ರೀತಿಯ ಆಹಾರಗಳನ್ನು ನಾನ್ ವೆಜ್ ತಿಂದ ನಂತರ ತಿನ್ನುವುದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಇದು ಹೊಟ್ಟೆ ಭಾರ ಭಾವನೆ ಮತ್ತು ಆಯಾಸದಂತಹ ಸಮಸ್ಯೆಗಳಿಗೆ ಕಾರಣ ಆಗಬಹುದು.